ಇನ್ನೊಂದು ಜೀವಿನ ಜನ್ಮ ಕೊಡ್ತಕ್ಕಂಥದ್ದು ಅದು ಸಾಮಾನ್ಯ. ಆದರೆ ನೀನು ಒಂದು ಜೀವಿ 10-15 ಜೀವಿಗಳಿಗೆ ಜೀವ ಕೊಡೋದು ಅಂತಂದಾಗ ಇವತ್ತು ಆಲ್ರೆಡಿ ನಮ್ಮ ಜನಸಂಖ್ಯೆ 20 ವರ್ಷಗಳ ಹಿಂದೆ ಎಷ್ಟಿತ್ತು, ಇವತ್ತು ಎಷ್ಟಿದೆ? ನೀನು ಜನಸಂಖ್ಯೆ ಜಾಸ್ತಿ ಆಗ್ತಾ ಭೂಮಿಯ ಭೂಭಾಗ ಏನು ಜಾಸ್ತಿ ಆಗಲಿಕ್ಕಿಲ್ಲ, ಇದಂತೂ ಸತ್ಯ. ಜನಸಂಖ್ಯೆ ಜಾಸ್ತಿ ಆಗ್ತಾ ಸಂಪನ್ಮೂಲಗಳ ಅಭಾವ ಉಂಟಾಗ್ತದೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಭೂಮಿ ಜಾಸ್ತಿ ಆಗಲ್ಲ. ಆದರೆ ಇವತ್ತು ನಾವು ಏನು ಅದೇ ಭೂಮಿಯಲ್ಲಿ ಸೈಂಟಿಫಿಕ್ ಪದ್ಧತಿಗಳನ್ನ ಬಳಸ್ಕೊಂಡು ಆಹಾರವನ್ನು ಉತ್ಪಾದನೆ ಮಾಡ್ತಿದ್ದೀವಿ ಅನ್ನೋದನ್ನು ಬಿಟ್ಟರೆ, ಆದರೆ ಒಂದೊಂದು ಸತ್ಯ, ಯಾವುದು ರಾಜಕೀಯ ಉದ್ದೇಶಕ್ಕೆ ನೀವು ಮುಸ್ಲಿಮರು ಕಿವಿ ಮಾತಿದು ನೋಡಿ, ನಿಮ್ಮ ಮಕ್ಕಳಿಗೆ ಇದು ನಿಮ್ಮ ದೇಶ, ನಮ್ಮದು ನಿಮ್ಮದು ಅಲ್ವಾ? ನಾವೆಲ್ಲರೂ ಭಾರತೀಯರು ಅಂತ ಬಂದಾಗ ಯಾವುದೋ ರಾಜಕೀಯ ದುರುದ್ದೇಶಕ್ಕೋಸ್ಕರ ಧರ್ಮದ ಅವರೇ ಕೆಲವರು ಬರೆದಿರ್ತಕ್ಕಂಥ ಅಹಂ ಕೃತ್ಯಕ್ಕೋಸ್ಕರ ದೇಶವನ್ನ ನೀವು ಆಪತ್ತಿಗೆ ದೂಡ್ತಕ್ಕಂಥದ್ದು ಇಟ್ಸ್ ಬಹಳ ವಿಪರ್ಯಾಸ. ಯೋಚನೆ ಮಾಡ್ಬೇಕು ನೀವು. ಆದರೆ ನಾವು ನಿಮ್ಮ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ನಿಮಗಾಗಿ ಇಂತಲ್ಲ. ಇಲ್ಲಿ ಏನಾಗತ್ತೆ, ನೀವು ಮಾಡ್ತಕ್ಕಂಥ ತಪ್ಪುಗಳು, ನಮ್ಮೂರು ಮಾಡ್ತಕ್ಕಂಥ ತಪ್ಪುಗಳು, ನಿಮ್ಮೂರು ಭಾರತೀಯರು ಮಾಡ್ತಕ್ಕಂಥ ತಪ್ಪುಗಳು. ಇಲ್ಲಿ ಭಾರತಕ್ಕೆ ಜನಸಂಖ್ಯಾ ನಿಯಂತ್ರಣ ಕಾಯ್ದೆಯ ಅವಶ್ಯಕತೆ ಇದೆ. ಸೊ ಜನಸಂಖ್ಯಾ ನಿಯಂತ್ರಣ ಕಾಯ್ದೆಯನ್ನು ತಂದು ಮುಂದೊಂದು ದಿನ ಭಾರತ ಸುಭದ್ರವಾಗಿ ಎಲ್ಲ ಆಡಳಿತಗಳನ್ನು ನಡೆಸೋಗ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರೆ ಭಾರತ ಸುಭದ್ರವಾಗಿರ್ತದೆ ಮತ್ತು ಆರೋಗ್ಯಕರವಾಗಿ ಭಾರತವನ್ನು ನಾವು ನೋಡ್ಬೋದು ಅಂತ ಹೇಳ್ತಾ, ಇದೊಂದು ಕಿವಿ ಮಾತಿನ ಜೊತೆ ಒಂದು ಸಂದೇಶ ಮತ್ತು ಸಲಹೆ. ಒಳ್ಳೆಯದಾಗಲಿ. ಧನ್ಯವಾದಗಳು.